ಕೆಲಸಗಳನ್ನ ನಾವು ದಯಮಾಡಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಉದ್ಘಾಟನೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಅಲ್ಲೋಡಲ್ಲಿ ಫೋಟೋ ಕಡೆ ನೋಡಿ ಹೋಗಿ ಕರ್ಕೊಂಡೋಗೋರ್ನ ಕೈ ತೆಗೀರಿ ಸರ್ ನೀವು. ತಾಯಂದ್ರೆ ಆತ್ಮೀಯ ಶಾಲಾ ಮಕ್ಕಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕೇರ್ಪೇಟೆ ಕ್ಷೇತ್ರದ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಮಂಜು ಅವರೇ, ಶಂಕರೇಗೌಡರ ಮೊಮ್ಮಗ ಅನ್ನೋದು ಇಲ್ಲ ವಿಜಯಾನಂದ ಅವರ ತಾತ ಅವರ ಮಗನ ಅಂತ ಕರಿಬೇಕು ಅಂತ ಗೊತ್ತಿಲ್ಲ. ಮೊಮ್ಮಗ ಅಂತ ಹೇಳಿದ್ರೆ ಶಂಕರೇಗೌಡರು ವಿಜಯಾನಂದ ಅವರೇ ಹಾಗೂ ನಮ್ಮ ರಾಮಚಂದ್ರ ಅವರೇ, ರಮೇಶ್ ಅವರೇ ಹಾಗೂ ನಮ್ಮ ತಿಮ್ಮೇಗೌಡರು. ಏಕೆಂದರೆ ಈ ಶಾಲೆಗೆ ಒಂದು ಬಸ್ ಬೇಕು ಅಂತ ಹೇಳಿ ನಮ್ಮ ವಿಜಯಾನಂದ್ ನಮ್ಗೆ ಹೇಳ್ತಾನೆ ಇದ್ರು. ಹಲವಾರು ಗ್ರಾಮಸ್ಥರು ಸಹ ಹೇಳಿದ್ರಿ. ವಿಜಯಾನಂದ್ ಅವರ ಒತ್ತಡದ ಮೇರೆಗೆ ಇವತ್ತು ತಿಮ್ಮೇಗೌಡರು ನಾನು ಸಹ ಹೇಳಿ ಅವ್ರು ಬೆಂಗಳೂರಿನಲ್ಲಿ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಒಂದು ವ್ಯವಹಾರ ಏನಿದೆ, ಈ ಗ್ರಾಮಕ್ಕೆ ಒಂದು ಬಸ್ಸಿನ ವ್ಯವಸ್ಥೆಯನ್ನು ತಕ್ಷಣ ಮಾಡಬೇಕು ಅಂತಕ್ಕಂಥ ಒಂದು ಮನವಿ ಮಾಡಿದ್ದಕ್ಕೆ ಇವತ್ತು ತಿಮ್ಮೇಗೌಡರ ನೇತೃತ್ವದಲ್ಲಿ ನಿಮ್ಮ ಶಾಲೆಗೆ ಒಂದು ಬಸ್ಸನ್ನು ಇವತ್ತು ಉಡುಗೊರೆ ಕೊಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಮೈಸೂರಿನ ಶಾಲೆಗೆ ಒಂದು ಬಸ್ಸನ್ನು ಈಗಾಗಲೇ ಕೊಟ್ಟಿದ್ದೇವೆ, ಅಶೋಕ ಲೈಲ್ಯಾಂಡ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಹಳ್ಳಿಗಳಲ್ಲಿ ಶಾಲೆಗಳಿಗೆ ಬಸ್ಸನ್ನು ಕೊಡಿ, ಡೈರೆಕ್ಟ್ ಆಗಿ ನಮಗೆ KSRTC ಬಸ್ಗಿಂತ ಅನುಕೂಲ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತೀರಿ. ಅಂತ ಬಹುಶಃ ಎಲ್ಲಿ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರ್ತೀರಿ ಅಂಥ ಹಳ್ಳಿಗಳಿಗೆ ಸ್ವಲ್ಪ ಬಸ್ಸಿನ ವ್ಯವಸ್ಥೆಗಳನ್ನು ಶಾಲೆಗಳಿಗೆ ಮಾಡಿಕೊಡ್ತಕ್ಕಂಥದ್ದು ಪ್ರಯತ್ನ ಪಡ್ತೀನಿ. ಇವತ್ತಿನ ಈ ಒಂದು ಕಾರ್ಯಕ್ರಮ, ಅದರ ಜೊತೆಗೆ ಇಲ್ಲಿ ಕಾರ್ಯಕ್ರಮದಲ್ಲಿ ಹಲವಾರು ಅರ್ಜಿ ಕೊಟ್ಟಿದ್ದೆ. ಇವತ್ತು ದಿವಂಗತ ಶಂಕರೇಗೌಡರ ಬಗ್ಗೆ ನಾನು ಮಾತನಾಡಬೇಕು ಅಂದ್ರೆ ಅವರು ಈ ರಾಜ್ಯದಲ್ಲಿ ಕೊಟ್ಟಂತ ಕಾಣಿಕೆ ಶಿಕ್ಷಣ ಕ್ಷೇತ್ರಕ್ಕೆ ಅವ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ದೊಡ್ಡ ಮಟ್ಟದಲ್ಲಿ ಇನ್ನೂ ನಾವು ಬೆಳೆದಿಲ್ಲ. ಅವತ್ತಿನ ಕಾಲ ಬಹಳ ಕಷ್ಟದ ಕಾಲ, ಅವರೆಲ್ಲ ರಾಜಕೀಯ ಮಾಡಬೇಕಾದ್ರೆ ನಮಗೆ ಅದರ ಅನುಭವಗಳಿಲ್ಲ. ಇವತ್ತಿನ ರಾಜಕೀಯವೇ ಬೇರೆ. ಅವತ್ತು ಜನಗಳ ಪ್ರೀತಿ ವಿಶ್ವಾಸದಿಂದ, ಜನರ ಒಂದು ಆಶೀರ್ವಾದದಿಂದ ಯಾವುದೇ ರೀತಿಯಲ್ಲಿ ವೈಯಕ್ತಿಕವಾಗಿ ಖರ್ಚು ವೆಚ್ಚಗಳನ್ನು ಮಾಡದೆ ನಿಮ್ಮಗಳು ಕೊಡ್ತಕ್ಕಂಥ ಚುನಾವಣಾ ವೆಚ್ಚಗಳಿಂದ ರಾಜಕಾರಣ ನಡೀತಾ ಇದ್ದಂಥ ದಿನಗಳು. ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಬಹುಶಃ ರಾಜ್ಯದಲ್ಲೇ ಆ ದಿನಗಳಲ್ಲಿ ಸರ್ಕಾರಗಳು ಮಾಡೋದಕ್ಕೆ ಶಿಕ್ಷಣ ಕ್ಷೇತ್ರದ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಆ ಕಾಲದಲ್ಲಿ. ಅಂಥ ದಿನಗಳಲ್ಲಿ ಶಂಕರೇಗೌಡರು ಇವತ್ತು ಮಂಡ್ಯ ಜಿಲ್ಲೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ನಾವು ಯಾರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ರೆ ಅದು ಯಾರು ಅನ್ಯತಾ ಭಾವಿಸ್ತಕ್ಕಂಥದ್ದಲ್ಲ. ತುಂಬ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ರೈತರ ಬದುಕಿನ ಬಗ್ಗೆ ಅವರಲ್ಲಿದ್ದಂಥ ಕಲ್ಪನೆಗಳು, ರೈತರು ಇವತ್ತು ಈ ದೇಶದ ಬೆನ್ನೆಲುಬು ಅಂತಕ್ಕಂಥ ನಿಟ್ಟಿನಲ್ಲಿ ಅಂಥ ಒಂದು ರಾಜಕಾರಣಿಗಳು ಆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಿದ್ದಾರೆ, ನಾವು ಮೆಚ್ಚತಕ್ಕಂಥದ್ದು. ಇವತ್ತು 123 ವರ್ಷಗಳನ್ನು ಕಳೆದು ಈ ಶಾಲೆ ಹಲವಾರು ದಾನಿಗಳ ಮುಖಾಂತರ, ಬಹುಶಃ ಹಲವಾರು ಜನ ಹಿರಿಯರು ಕೂತಿದ್ದೀರಿ, ಇಲ್ಲಿ ಕೆಲವು ಅಧಿಕಾರಿಗಳು ಇದ್ದಾರೆ, ಹಲವಾರು ಜನರ ಒಂದು ಸಹಕಾರದಿಂದ ಹಂತ ಹಂತವಾಗಿ ಶಾಲೆಯ ಅಭಿವೃದ್ಧಿಗೆ ಶಂಕರೇಗೌಡರು ಏನು ಒಂದು ಬುನಾದಿ ಹಾಕಿದ್ರು, ಅವರ ಒಂದು ಆ ಸಂದರ್ಭದ ಚಿಂತನೆಯನ್ನ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ರಲ್ಲಿ ಹಲವಾರು ಜನ ಹಿರಿಕರು ನೀವುಗಳು ಈ ಒಂದು ಕಿಲಾರ ಗ್ರಾಮದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟೇನೋ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ನಮ್ಮ ಶಾಲಾ ಮಕ್ಕಳ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಕಿಲಾರ ಗ್ರಾಮದ ಹೆಸರು ಉಳಿಸಿ ನಾನು ಚಂದ್ರಣ್ಣದ ಹೆಸರು ಹೇಳಿಲ್ಲ, ಅವರು ನಮಗೆ ಇದು ಕಿಲಾರ ಬೇರೆ ಚಂದ್ರಣ್ಣಿ ಉಂಡಳ್ಳಿ ಪಕ್ಕದವ್ರು ಉಂಡಳ್ಳಿ. ಅದರಿಂದ ನಿಮಗೆ ನಾನು ಮಾತು ಕೊಡ್ತೇನೆ, ನಿಮ್ಮ ಕಷ್ಟ ಸುಖದಲ್ಲಿರ್ತೇನೆ. ನಿಮ್ಮಲ್ಲಿ ರಾಜಕಾರಣ ಚುನಾವಣೆ ಟೈಮಲ್ಲಿ, ಬೇರೆ ಟೈಮಲ್ಲಿ ಅಡ್ತಂಬಂತಂದ್ರೆ ಒಟ್ಟಾಗಿದೆ ಅಷ್ಟೇ ನಾನು ಕೇಳುತ್ತೆ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಿದ. ನನಗೆ 4 ಮೊದಲದಲ್ಲಿ ಬೆಳಗ್ಗೆ 11 ಗಂಟೆಗೆ ಹೋಗ್ಬೇಕಾಗಿತ್ತು,
ಆದ್ರೆ ಏನ್ ಮಾಡೋದು, ಸ್ವಲ್ಪ ನಿಮ್ ಪ್ರೀತಿ ವಿಶ್ವಾಸದಲ್ಲಿ ಫೋಟೋ ತೆಗೆಸ್ಕೊಳ್ಳೋದೇ ಒಂದು ಸೆಷನ್ ದೊಡ್ಡದಾಗಾಯ್ತದೆ. ದಯವಿಟ್ಟು ಶ್ರೀಯುತ ಎಚ್ ಡಿ ಕುಮಾರಣ್ಣ ಅವರು ಏನು ನಮ್ಮ ಶಾಲೆಗೆ ಒಂದು ಬಸ್ಸನ್ನು ಕೊಡಿಸಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅವರು ಇವತ್ತು ಬಂದು ಬಸ್ಸನ್ನು ಲೋಕಾರ್ಪಣೆಗೊಂಡಿಸಿದ್ದಕ್ಕೆ ಅವರಿಗೆ ಊರಿನ ಗ್ರಾಮಸ್ಥ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಮತ್ತೊಬ್ಬರು ತಿಮ್ಮೇಗೌಡರು ಅವರು ನಮ್ಮ ಎಲ್ಲ ರೀತಿ ಒಳ್ಳೆಯದಾಗಲಿ ಅಂತ ನಾನು ಗ್ರಾಮಸ್ಥ ಪರವಾಗಿ ತಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನನ್ನ ಸ್ನೇಹಿತರಾದಂಥ ಮಂಜಣ್ಣವರು, ನಮ್ಮ ಜಿಲ್ಲಾ ಬಾಸ್ ಆದಂಥ ಡಿ ರಮೇಶಣ್ಣವರು, ನನ್ನ ಆತ್ಮೀಯ ಮಿತ್ರರಾದಂಥ ರಾಮಚಂದ್ರ ಅವರು, ಅವತ್ತು ಅನೇಕ ಗಣ್ಯರು ಏನು ಶೇಖರಣ್ಣವ್ರು ಆದಿಯಾಗಿದ್ದೀರಾ, ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಕುಮಾರಮ್ಮಣ್ಣ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಹಿಂದೆ ಇನ್ನು ಮುಂದೇನು ನಮ್ಮೂರಿಗೆ ಈಗ ರಂಗಮಂದಿರಕ್ಕೆ ಹೋಗಿದ್ವಿ ಶಂಕರಗೌಡರದಕ್ಕೆ. ನನ್ನ ಕೈಲಿ ಏನಾಗತ್ತೆ, ರಂಗಮಂದಿರ ಅಲ್ಲ, ನಿಮ್ಮ ಗ್ರಾಮಕ್ಕೆ ಏನಾಗತ್ತೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ಅವರು ನಾಗಮಂಗಲದಲ್ಲಿ ಇನ್ನೂ 5 ಕಾರ್ಯಕ್ರಮ ಮುಗಿಸಿ ಡೆಲ್ಲಿಗೆ ಹೋಗಬೇಕಾಗಿದೆ. ಮತ್ತೊಮ್ಮೆ ಕುಮಾರಣ್ಣ ಅವರಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಊರಿನ ಮಗನಾಗಿ ಸಲ್ಲಿಸಲು ಇಷ್ಟಪಡ್ತೇನೆ. ಧನ್ಯವಾದಗಳು ಕುಮಾರಣ್ಣ. ನಿಮ್ಮೆಲ್ಲರ ಪ್ರೀತಿಯ ನಾಯಕರಾದಂತ ಎಚ್ ಡಿ ಕುಮಾರಣ್ಣವರೇ ಹಾಗೂ ವೇದಿಕೆ ಮೇಲೆ ಇರುವಂತಹ ಶಾಸಕರಾದಂತಹ ಸುಮಾರು ದಿನಗಳಿಂದ ಶಾಲಾ ಮಕ್ಕಳಿಗೆ ಬಸ್ ಅನ್ನ ಕೊಡಬೇಕು, ಅಕ್ಕಪಕ್ಕದಿಂದ ಗ್ರಾಮದಿಂದ ಬರುವಂತಹ ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕುಮಾರಣ್ಣವರು ಸುಮಾರು ಸಮಯ ಕೊಟ್ಟಿದ್ರು. ಇವತ್ತು ಆ ಗಳಿಗೆ ಬಂದಿದ್ದು ಸುರಿನ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಈ ಶಾಲೆ ಸುಧಾ ಎಲ್ಲ ಸಹಯೋಗದಿಂದ ಸಹಕಾರದಿಂದ ಇವತ್ತು ಸರ್ಕಾರಿ ಶಾಲೆ ಅಲ್ಲ, ಎಲ್ಲ SDMC ಸದಸ್ಯರು ಅಧ್ಯಕ್ಷರು ಸೇರಿ ಇವತ್ತು ಈ ಶಾಲೆಯನ್ನು ಒಂದು ಪ್ರೈವೇಟ್ ಶಾಲೆ ರೀತಿಯಲ್ಲಿ ಇವತ್ತು ಮಾರ್ಪಡಿಸಿ ಇವತ್ತು ಎಲ್ಲ ಮಕ್ಕಳ ಒಂದು ಸಂಖ್ಯೆಯನ್ನು ಜಾಸ್ತಿ ಅಡ್ಮಿಷನ್ ಜಾಸ್ತಿ ಮಾಡಿ ಉನ್ನತ ರೀತಿಯಲ್ಲಿ ಇವತ್ತು ಈ ರೀತಿಯಲ್ಲಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ. ಹಾಗೆ ಮುಂದಿನ ದಿವಸ ಈ ಶಾಲೆಗೆ ಒಂದು ಭವಿಷ್ಯ ಇದೆ. ಎಲ್ಲ ಮಕ್ಕಳು ಸುಧಾ ಈ ಶಾಲೆಗೆ ರೈತ SDMC ಸದಸ್ಯರು ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಣ್ಣವರು ಮತ್ತೆ ಅವರ CSR ಫಂಡ್ನಲ್ಲಿ ಸುಧಾ 32 ಲಕ್ಷದ ಹಣವನ್ನ ಈ ಶಾಲೆಗೆ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಆ ಶಾಲೆಯ ಒಂದು ಉದ್ಲಿ ಪೂಜೆಗೂ ಸುಧಾ ಕುಮಾರಣ್ಣವರು ಮತ್ತು ವೆಂಕಯ್ಯಣ್ಣವರು ಇಬ್ಬರು ಬರ್ತಾರೆ. ಹಾಗಾಗಿ ನಾವು ಸುಧಾ ಸಹಕರಿಸ್ತೀವಿ ಅಂತ ಹೇಳ್ತಾ, ಕುಮಾರಣ್ಣವರು ರಾತ್ರಿ ಏನು ವಿಶಾಖಪಟ್ಟಣದಲ್ಲಿ ಒಂದು ದುರಂತ ಆದ್ದು, ಅಲ್ಲಿ 3 ಗಂಟೆ ರಾತ್ರಿ ಹೋದ ಸುಧಾ ಮಂಡ್ಯದ ಬಗ್ಗೆ ಅಭಿಮಾನ, ಮಂಡ್ಯದ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತ ಹೇಳಿ ರಾತ್ರಿ ಎಲ್ಲ ಇವತ್ತು ಮುಗಿಯಿತು. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಬಂದು ಇವತ್ತು ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಇವತ್ತು ಎಲ್ಲ 2 ಶಾಲೆಗಳ ಉದ್ಘಾಟನೆ ಮಾಡಿ ಇವತ್ತು ಕಾರ್ಯಕ್ರಮ ಕೈದ್ದಾರೆ. ನಾವು ನಿಜವಾಗ್ಲೂ ಕುಮಾರಣ್ಣವರಿಗೆ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಆರೋಗ್ಯವನ್ನು ಕೊಡ್ಲಿ ದೇವರು, ನಮ್ಮೆಲ್ಲ ರೈತರ ಸೇವೆಯನ್ನು ಮಾಡಲಿಕ್ಕೆ, ನಮ್ಮ ಎಲ್ಲ ಒಂದು ಬಡಬಂಧುಗಳ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಲಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರ ಕುಮಾರಣ್ಣ ಮೇಲೆ ಇರಲಿ. ಕುಮಾರಣ್ಣ ಮತ್ತೊಮ್ಮೆ ಒಂದು ಮುಖ್ಯಮಂತ್ರಿಯಾಗಿ ಬರಲಿ, ನಮ್ಮೆಲ್ಲರ ಒಂದು ಕಷ್ಟಕ್ಕೆ ಭಾಗಿಯಾಗ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲ ಗೌರವಾನ್ವಿತ ಮುಖಂಡರಿಗೆ, ಅವರಿಗೆ ಮುಂಭಾಗದಂತ ನನ್ನ ಯಜಮಾನಗಳಿಗೆ ಪಾದಗಳಿಗೆ ನಮಸ್ಕರಿಸಿ ಮಾತಾಡಲಿಕ್ಕೆ